ಒಬ್ಬೊಬ್ಬರನ್ನೇ ಕರೆದು ಕೇಳಿದ್ರೆ ನಾವೇನು ಡಿ ಕೆ ಶಿವಕುಮಾರ್ ಪರವಾಗಿ ಏನು ಲಾಬಿ ಮಾಡೋದಕ್ಕೆ ಹೋಗಿರಲಿಲ್ಲಪ್ಪ, ನಾವು ನಮ್ಮನ್ನು ಮಿನಿಸ್ಟ್ರ್ ಮಾಡಿ ಅಂತ ಕೇಳಕ್ಕೆ ಹೋಗಿದ್ವಿ ಅಂತಲೇ ಹೇಳೋದು ಇವರು. ರಾಜಕಾರಣದಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ವಾ? ನೋಡಿ, ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣವರ್, ಶಿವಗಂಗಾ ಬಸವರಾಜು ನಮ್ಮ ಸ್ಟುಡಿಯೋದಲ್ಲಿದ್ದರು. ದಿಲ್ಲಿಗೆ ಹೋಗೋದ್ರ ಬಗ್ಗೆ ಖಚಿತವಾಗಿ ಏನೂ ಹೇಳಿರಲಿಲ್ಲ. ಬಾಲಕೃಷ್ಣ, ಮಾಗಡಿ MLA ಬಾಲಕೃಷ್ಣ, ಕದಲೂರು ಉದಯ್, ಮದ್ದೂರು MLA, ಬಾಬಾ ಸಾಹೇಬ್ ಪಾಟೀಲ್, ಕಿತ್ತೂರು MLA, ನಯನಾ ಮೂಟಮ್ಮ, ಮೂಡಿಗೆರೆ MLA, ಇಕ್ಬಾಲ್ ಹುಸೇನ್ ಗೊತ್ತಿದೆ ರಾಮನಗರದವರು, ಮಹೇಂದ್ರ ತಮ್ಮಣ್ಣವರು ಕುಡ್ಚಿ MLA. ಇದರಲ್ಲಿ ಒಬ್ಬ ಬಾಲಕೃಷ್ಣರನ್ನು ಬಿಟ್ಟರೆ ಉಳಿದವರೆಲ್ಲ ಫಸ್ಟ್ ಟೈಮ್ MLAಗಳು. ದಿಲ್ಲಿಗೆ ಹೋಗಿದೆ ಈ ಟೀಮು. ಯಾರನ್ನು ಭೇಟಿ ಆಗ್ತಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ನೆನ್ನೆ ಫಾರಿನಿಂದ ಬಂದಿದ್ದಾರೆ, ಹೋದ ತಕ್ಷಣ ಭೇಟಿ ಆಗೋದಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಕಷ್ಟ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. KC ವೇಣುಗೋಪಾಲ್ ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಯಾವುದೇ ಅಫಿಷಿಯಲ್ ಮೀಟಿಂಗ್ಗಳು ಫಿಕ್ಸ್ ಆಗಿಲ್ಲ. ರಾತ್ರಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ, ತಾಜ್ ವೆಸ್ಟ್ ಎಂಡ್ನಲ್ಲಿ ಸ್ಟೇ ಆಗ್ತಾರೆ. ಬೆಳಗ್ಗೆ ತಾಜ್ ವೆಸ್ಟ್ ಎಂಡ್ನಿಂದ ಎದ್ದು ಏರ್ಪೋರ್ಟ್ಗೆ ಹೋಗ್ತಾರೆ, ಏರ್ಪೋರ್ಟ್ನಿಂದ ಫ್ಲೈಟ್ ಹಿಡ್ಕೊಂಡು ಕೊಚ್ಚಿನ್ಗೆ ಹೋಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಏನೋ ಗೊತ್ತಿಲ್ಲ ದಿಲ್ಲಿಯಲ್ಲಿ. ಒಟ್ಟಿನಲ್ಲಿ ಒಂದು ಟೀಮು ಹೋಗಿ ಕುಳಿತಿದೆ. ಮದ್ದೂರು ಶಾಸಕ ಉದಯ್ ಕದಲೂರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡ ಈ ಫೋಟೋದಲ್ಲಿ ಇಲ್ಲ, ಬಟ್ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ, ಹೋಗಿರೋದು ಕನ್ಫರ್ಮ್. ಅವರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕುಡ್ಚಿ MLA ಮಹೇಂದ್ರ ತಮ್ಮಣ್ಣವರ್, ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಶಾಸಕ SC ಬಾಲಕೃಷ್ಣ, ಇಷ್ಟು ಜನ ಹೋಗಿದ್ದಾರೆ. ಇವರ ಪೈಕಿ ಒಂದು ಇಕ್ಬಾಲ್ ಹುಸೇನ್ ಆರಂಭದಿಂದಲೂ ಏನು ಸ್ಟ್ಯಾಂಡ್ ಇದೆ ಅವ್ರದ್ದು ನಿಮಗೆ ಗೊತ್ತಿದೆ. ಬಸವರಾಜ್ ಶಿವಗಂಗಾ ಏನು ಸ್ಟ್ಯಾಂಡ್ ಇದೆ ನಿಮಗೆ ಗೊತ್ತಿದೆ.